ಪ್ರೀತಿ ಮಾಡಿ ಮೋಸ ಹೋದ್ಮೇಲೆ ಮರೆಯೋಕ್ಕಾಗದೇ ಇಲ್ಲ, ನನ್ನ ಕೈಲಿ ಮರೆಯೋಕ್ಕಾಗ್ತಾನೇ ಇಲ್ಲ ಅಂತ ಹೇಳೋರಿಗೆ ಈ ವಿಡಿಯೋ ಒಳಗಡೆ 3 ಟಿಪ್ಸ್ನ ಕೊಡ್ತೀನಿ. ಜಬರ್ದಸ್ತ್ ಆಗಿರ್ತಕ್ಕಂಥ ಟಿಪ್ಸ್ ಇದೆ. ಯಾರು ಈ 3 ಟಿಪ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, 100% ಯಾರಿಗೆ ಮರೆಯೋಕ್ಕಾಗ್ತಿಲ್ಲ ಅಂತ ನೀವು ಒದ್ದಾಡ್ತಿದ್ದೀರಾ, ಡೆಫಿನೆಟ್ಲಿ ಹೇಳ್ತಿದ್ದೀನಿ, ನೀವು 100% ಮರಿತೀರಾ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕಲ್ಲಿ ನಿಮಗೆ ಕಂಪ್ಲೀಟಾಗಿ 3 ಟಿಪ್ಸ್ನ ಶೇರ್ ಮಾಡ್ತೀನಿ ನಾನು. ಈ ಪ್ರೀತಿ, ಪ್ರೇಮ, ಅದರ ಬ್ರೇಕಪ್ ಆ್ಯಂಡ್ ಅದನ್ನು ಹೇಗೆ ಮರಿಬೇಕು ಅಂತ. ದಯವಿಟ್ಟು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಪಾಯಿಂಟ್ಸ್ ಬಗ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಏನಿದೆ ಇದರ ಡೀಟೇಲ್ಸ್ ಅರ್ಥ ಆಗೋದು. ನೀವು ಅರ್ಧ ನೋಡಿಕೊಂಡು ಇನ್ನರ್ಧ ಯಾರು ಕಂಪ್ಲೀಟಾಗಿ ಏನೇ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ. ನೀವು ಅರ್ಧ ಮಾಡೋಕ್ಕೆ ಹೋದರೆ ಅದು ನಿಮಗೆ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರ್ ಅಂತ ಹೇಳ್ತೀವಿ. ವಿಡಿಯೋ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ನೋಡಿ. ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಲೈಫಲ್ಲೂ ಕೂಡ ಇವತ್ತು ಕಾಡ್ತಿಲ್ಲ ಅಂದರೆ ನಾಳೆ ದಿನ ಯಾರೋ ನಿಮ್ಮನ್ನು ಮೋಸ ಮಾಡ್ಬೋದು, ಆವಾಗಲೂ ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಶೋರ್. ಸೊ ಅವನ ಕಾರಣಕ್ಕೆ ವಿಡಿಯೋ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. 21,000 ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 22 ಕಂಪ್ಲೀಟ್ ಆಗಲಿ, 25ಕ್ಕೆ ರೀಚ್ ಆಗಲಿ ಅಂತ ಒಂದು ಟಾರ್ಗೆಟ್ ಇದೆ, ಸ್ಮಾಲ್ ಟಾರ್ಗೆಟ್. ನೀವು ಅದನ್ನು ನಾನು ಕಂಪ್ಲೀಟ್ ಮಾಡಿಸ್ತೀರಂತ ಐ ಹೋಪ್. ವಿಡಿಯೋನ ಶುರು ಮಾಡೋಣ. ಸೊ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಮರಿಬೇಕು ಅಂತ ಹೇಳಿದ್ರೆ ಈ 3 ಟಿಪ್ಸು ಕಂಪ್ಲೀಟ್ 21 ಡೇಸ್ ಫಾಲೋ ಮಾಡಿ. ಸೈಕಾಲಜಿ ಹೇಳುತ್ತೆ 21 ದಿನ ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಮೆಂಟಲ್ ಹೆಲ್ತ್, ಅದಕ್ಕೆ ಏನು ಸೆಟ್ ಮಾಡ್ತೀರಾ, ಹೆಂಗೆ ಸೆಟ್ ಮಾಡ್ತೀರಾ, ಅದು ಹಂಗೆ ರೂಢಿ ಆಗ್ತಾ ಬರುತ್ತೆ ಅಂತ ಹೇಳುತ್ತೆ. ಓಕೆ. ಸೊ ಅವನ ಕಾರಣಕ್ಕೆ ನೋಡಿ, ನಾವು ಶುರುವಾತಲ್ಲಿ ಒಂದು ಸೈಕಲ್ ಕಲಿಬೇಕಾದ್ರೆ ಅದು ತುಂಬ ಟಫ್ ಆಗ್ತಿರುತ್ತೆ. ಫಸ್ಟ್ ಡೇ ನಮಗೇನೂ ಗೊತ್ತಿಲ್ಲ, ಅದರ ಗಂಧ ಗಾಳಿ ಗೊತ್ತಿಲ್ಲ ಅಂದಾಗ ಸೈಕಲ್ ತುಳಿಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಬೀಳ್ತೀವಿ, ಹೇಳ್ತೀವಿ, ಎಲ್ಲೋ ರಕ್ತ ಬರ್ತಾ ಇರುತ್ತೆ, ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ 1 ಡೇ, 2nd ಡೇ, 3rd ಡೇ, 4th ಡೇ ನಾವು ಎಲ್ಲಿ ತನಕ ಸೈಕಲ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ವೋ ಅಲ್ಲಿ ತನಕ ನಮ್ಗೆ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ಸೈಕಲ್ ತುಂಬ ಈಸಿ ಆಗಿಬಿಡುತ್ತೆ. ಬಿಕಾಸ್ ನಮಗೆ ರೂಢಿ ಆಗುತ್ತೆ. ಯಾವುದೇ ಕೆಲಸ ಆಗಲಿ ಮಾನಸಿಕವಾಗಿ ಯಾವಾಗ ನಿಮಗೆ ನಿಮ್ಮ ಸೈಕಾಲಜಿಗೆ ರೂಢಿ ಆಗುತ್ತೋ ಆವಾಗ ಸೋ ಈಸಿ ಅನಿಸುತ್ತೆ. ಇಲ್ಲೂ ಕೂಡ ಅಷ್ಟೇ. ಫಸ್ಟ್ ಪಾಯಿಂಟ್, ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ನ ಕಂಟ್ರೋಲ್ ಮಾಡೋದನ್ನು ಪ್ಲ್ಯಾನ್ ಮಾಡಿ. ನಿಮ್ಮ ಎಮೋಷನ್ಸ್ ಯಾವಾಗಲೂ ಸತ್ಯ ಒಪ್ಕೊಂಡ್ಮೇಲೆ ಎಮೋಷನ್ಸ್ ಆಗಿ ಯಾರ ಮೇಲೂ ಕೂಡ ಆ್ಯಂಡ್ ಫೀಲಿಂಗ್ ವೈಸ್ ಯಾರ ಮೇಲೂ ಕೂಡ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಕ್ಟಿಕಲ್ ಆಗಿರೋ ಲೈಫಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಎಮೋಷ್ನಲಿ ವೀಕ್ ಆಗಿಬಿಡ್ತಾರೆ. ಎಮೋಷ್ನಲಿ ವೀಕ್ ಆದಾಗ ಲೈಫಲ್ಲಿ ಸೋತು ಬಿಡ್ತೀರಾ ನೀವು. ಎಮೋಷ್ನಲಿ ಮತ್ತು ಫೀಲಿಂಗ್ ವೈಸ್ ನೀವೇನೆಂದರೆ ತುಂಬ ಸ್ಟ್ರಾಂಗ್ ಆಗಬೇಕು ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿ. ಈಗ ನಿಮಗೆಲ್ಲೋ ಒಂದು ಕಡೆಗೆ ಅವ್ರ ಜೊತೆ ಕಳೆದಿರೋ ನೆನಪುಗಳು, ಎಲ್ಲೋ ಒಂದು ಕಡೆಗೆ ಅವರ ನಿಮಗೆ ತೋರಿಸ್ತಕ್ಕಂಥ ಕಾಳಜಿ, ಪ್ರೀತಿ, ಅದು ಟ್ರೂ ಹೌದೋ ಅಲ್ಲೋ ಗೊತ್ತಿಲ್ಲ, ಬಟ್ ಅವರೊಟ್ಟಿಗೆ ನೀವು ಕಳೆದಿರ್ತಕ್ಕಂಥ ಸಮಯ, ದಿನ ಅದೆಲ್ಲ ಕಾಡ್ತಾ ಇರುತ್ತೆ. ಬಟ್ ಅದು ಕಾಡ್ತಿರ್ಬೇಕಾದ್ರೆ ಅಗೇನ್ ಅದೇ ಬೇಕು ಅಂತ ನಿಮಗೆ ಅನಿಸ್ತಿರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಿಲ್ಲ, ಅನಿಸ್ತಿರ್ಬೇಕಾದ್ರೆ ಇದು ನಡೆಯಲ್ಲ, ಇದು ಆಗೋಗಿದೆ, ಬ್ರೇಕಪ್ ಆಗಿದೆ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಅದು ಅನಿಸಿದ್ರೂ ಕೂಡ ಯಾವಾಗ ನೀವು ಅದನ್ನು ಆ ಥರ ಯೋಚನೆ ಮಾಡ್ತೀರಲ್ಲ, ಆ ಎಮೋಷನ್ಸನ್ನು 100% 21 ಡೇಸ್ ಈ ಥರ ಕಂಟ್ರೋಲ್ ಮಾಡಿ. ಎಷ್ಟೇ ಕಾಡುತ್ತೆ ನೆನಪುಗಳು, ಅದನ್ನು ಕಂಟ್ರೋಲ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ನೀವು ಅದರಲ್ಲಿ ಪಾಸ್ ಆಗ್ತೀರಾ. 21 ಡೇಸ್ ನೀವು ಅದರಲ್ಲಿ ಒಂದಿನೂ ಕೂಡ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಅದು ವೇಸ್ಟ್ ಆಗುತ್ತೆ. 21 ಡೇಸ್ ಏನಂತಿದ್ದೀವಿ, 21 ಡೇಸೇ ಫಾಲೋ ಮಾಡಬೇಕು. ಓಕೆ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟೆಡ್ ಗೋಲ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿ ಆ್ಯಂಡ್ ಟಾರ್ಗೆಟ್ ಮಾಡಿ. ನೋಡಿ, ಎಮೋಷನ್ಸ್ ಕಂಟ್ರೋಲ್ ಮಾಡಿದ್ಮೇಲೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಕೆಲಸ ಮಾಡಲಿಕ್ಕೆ, ಯಾವುದ್ರ ಮೇಲೆ ಫೋಕಸ್ ಇತ್ತು ನಿಮ್ಮ ಲೈಫ್ ಅವ್ರು ಬರೋಕ್ಕಿಂತ ಮುಂಚೆ, ಏನು ಆಗಬೇಕು ಅಂತ ಅಂದ್ಕೊಂಡು ವರ್ಕ್ ಮಾಡೋಕ್ಕೆ ಹೊರಟಿದ್ರಿ, ಯಾವುದ್ರ ಮೇಲೆ ಟಾರ್ಗೆಟ್ ಇದೆ ನೋಡಿ. ಪರ್ಪಸ್ ತುಂಬ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಎಂಥ ಎಮೋಷನ್ಸ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ. ಹೊಟ್ಟೆಗೆ ಅನ್ನ ಇಲ್ಲ ಅಂದಾಗ, ಬದುಕು ಬಹಳ ಕಷ್ಟ ಇದೆ ಅಂದಾಗ, ಒಂದೊತ್ತು ಊಟಕ್ಕೋಸ್ಕರ ನಾವು ಎಷ್ಟು ಒದ್ದಾಡ್ತೀವಲ್ಲ. ಈಗ ಉದಾಹರಣೆಗೆ ಇದಕ್ಕೆ ಹೌ ಬ್ಯಾಡ್ಲಿ ಡು ಯು ವಾಂಟ್ ಇಟ್ ಅಂತ ಹೇಳಿ ಯಾವುದೋ ಒಂದು ಸುದೀಪ್ ಸರ್ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. ತುಂಬ ಹೊಟ್ಟೆ ಇಶ್ಯೂ ಆದಾಗ, ತುಂಬ ಈಗ ತಿಂದಿಲ್ಲ ಅಂದರೆ ನಾವು ಸತ್ತೋಗ್ತೀವಿ ಅಂತ ಅಂದಾಗ ನಾವು ಅವಾಗ ಆ ಊಟ ಚೆನ್ನಾಗಿದೆಯಾ, ಕ್ಲೀನ್ ಇದೆಯಾ, ಯಾವ ಹೋಟ್ಲಿಂದ ಬಂತು ಏನೂ ನೋಡೋಲ್ಲ. ಅಟ್ಲೀಸ್ಟ್ ಒಂದೊತ್ತು ಒಳಗಡೆ ಊಟ ಹೋದರೆ ಸಾಕು, ಬದುಕೊಂಡ್ರೆ ಸಾಕು. ಅದು ಅಳಿಸೋಗಿದೆಯಾ ಏನು ಮತ್ತೊಂದಿನ ನೋಡೋಕ್ಕೆ ಹೋಗಲ್ಲ. ಕರೆಕ್ಟ್. ಹಾಗೆ ಪರ್ಪಸ್ ತುಂಬ ಸ್ಟ್ರಾಂಗ್ ಇದ್ದಾಗ ನೀವು ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಹೊರಟಾಗ 21 ಡೇಸ್ ಆ ಥರ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿ ನಿಮ್ಮ ಗೋಲ್ ಮೇಲೆ. ಡೆಫಿನೆಟ್ಲಿ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಂಡು ಈ ಕೆಲಸ ಮಾಡಿ. ಡೆಫಿನೆಟ್ಲಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅದು ರೂಢಿ ಆಗ್ತಾ ಬರುತ್ತೆ. ನಿಮ್ಮ ಹಳೆ ನೆನಪುಗಳು ಕಾಡಲ್ಲ. ನಿಮ್ಮ ಲೈಫಲ್ಲಿ ಮತ್ತಷ್ಟು ನಿಮಗೆ ಉತ್ಸಾಹ ಬರುತ್ತೆ, ಹುರುಪು ಬರುತ್ತೆ, ಕೆಲಸ ಮಾಡ್ತೀರಿ, ಗೋಲ್ ಆಗುತ್ತೆ. ಅಗೇನ್ ಪಾಸಿಟಿವ್ ವೈಬ್ ನಿಮಗೆ ಆಟೋಮೆಟಿಕ್ಲಿ ಬಿಲ್ಡ್ ಆಗ್ತಾ ಬರುತ್ತೆ ಇನ್ನರ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೆನಪು ಬಂದಾಗಲಿಲ್ಲ ನೀವು ರೀಕಾಲ್ ಮಾಡ್ಕೋಬೇಕು. ಏನು ರೀಕಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ರಿಯಲೈಸೇಷನ್ ಆಲ್ರೆಡಿ ಬ್ರೇಕಪ್ ಆಗಿದೆ, ಆ ವ್ಯಕ್ತಿ ಸರಿ ಇಲ್ಲ, ಮೋಸ ಮಾಡಿದ್ದಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಲೈಫ್ ಹಾಳಾಗ್ತಿತ್ತು, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ 21 ಡೇಸ್ ನಾನು ಪಣ ತೊಟ್ಟಿದ್ದೀನಿ, ನನ್ನ ಟಾರ್ಗೆಟ್ ಮೇಲೆ ಕೆಲಸ ಮಾಡಲೇಬೇಕು ಅಂಥೇಳಿ ಅದನ್ನು ರೀಕಾಲ್ ಮಾಡ್ಕೊಂಡಾವಾಗ. ಯಾಕೆಂದರೆ ಪ್ರತಿ ಸಲವೂ ಕೂಡ ಅಷ್ಟೇ. ಈಗ ನೋಡಿ, ಈಗ ನೀವು ಹುಬ್ಳಿ ಟು ಬೆಂಗಳೂರು ಹೋಗಬೇಕು ಅಂತ ಅಂದ್ಕೊಳ್ತೀರಿ. ಹುಬ್ಳಿಯಿಂದ ಬೆಂಗಳೂರು ಬಸ್ ಹತ್ತಬೇಕಾದವರು ಬೈ ಮಿಸ್ಟೇಕ್ಲಿ ನಿಮಗೆ ಈಗ ಯಾವುದೋ ಬೆಂಗಳೂರು ಹೋಗಬೇಕಾಗಿರೋ ಮಂಗಳೂರು ಬಸ್ ಹತ್ಬಿಟ್ರೆ ನಿಮಗದು ಎಚ್ಚರ ಇದ್ದರೆ
ಆ ಬಸ್ ಹತ್ತಲ್ಲ. ಸಪೋಸ್ ಗೊತ್ತಿಲ್ಲದಿರ ಹತ್ಬಿಟ್ರೆ ಯಾವಾಗ ಎಚ್ಚರ ಆಗುತ್ತೆ, ಯಾವಾಗ ಗೊತ್ತಾಗುತ್ತೆ, ಅಗೇನ್ ಆ ಬಸ್ ಇಳಿದ್ಬಿಟ್ಟು ಮತ್ತೆ ನಿಮ್ಮ ರೂಟಿಗೆ ಹೋಗ್ತೀರಿ. ಇಲ್ಲೂ ಅಷ್ಟೇ, ನೀವು ಯಾವ ರೂಟಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ಮಾಲ್ ಮಿಸ್ಟೇಕ್ ಮಾಡ್ತೀವಿ, ಮರ್ತು ಬಿಡ್ತೀವಿ ನಾವು. ಮರ್ತು ಇನ್ಯಾವುದೋ ವೇಲ್ ಹೋಗೋಕ್ಕೆ ಶುರು ಮಾಡ್ತೀವಿ. ಆವಾಗಲೇ ರೀಕಾಲ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ನೀವು 21 ಡೇಸ್ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ನೋ ಕಾಲ್, ನೋ ಮೆಸೇಜ್ ಯಾವುದೂ ಇರಲ್ಲ ನಿಮಗೆ. ಒಂದು ಎದುರುಗಡೆ ಬಂದರೂ ಅಷ್ಟೇ, ನಿಮ್ಮ ಫೋಕಸ್ ಮೇಲೇ ನೀವು ಕೆಲಸ ಮಾಡ್ತಾ ಹೋಗಬೇಕು. 21 ಡೇಸ್ ಇದನ್ನು ಮಾಡಿ, ಹೇಳ್ತೀನಲ್ಲ, ನೆನಪು ಬಂದವಾಗೆಲ್ಲ ಅವಾಗ ರೂಢಿ ಅನಿಸ್ಬಿಡುತ್ತೆ. ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ನಿಮಗೆ ಒಂದಿನ ತೀರ್ಕೊಂಡು ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಹೇಳಿ ಬರುತ್ತೆ, ಆ ಕ್ಷಣ ಕಳು ಬರುತ್ತೆ. 1 ವಾರ, 15 ದಿನ, 20 ದಿನ, ತಿಂಗಳು, 2 ತಿಂಗಳು, 1 ವರ್ಷ ಕಳೆದ್ಮೇಲೆ ಅದು ರೂಢಿ ಆಗ್ತಾ ಬರುತ್ತೆ. ಬದುಕೇ ಹಾಗೆ, ಮನುಷ್ಯನ ಮಾನಸಿಕ ಆರೋಗ್ಯನೇ ಹಾಗೆ, ಮೆಂಟಲ್ ಹೆಲ್ತ್, ಸೈಕಾಲಜಿ ಅಂತ ಏನು ಹೇಳ್ತೀವಿ ಅದು ಹಾಗೆ ಕೆಲಸ ಮಾಡೋದು. ಸೊ ಕಷ್ಟ ಆಗುತ್ತೆ, ಬಟ್ 21 ಡೇಸ್ ಫೋಕಸ್ ಮಾಡಿ. ಡೆಫಿನೆಟ್ಲಿ ಹೇಳ್ತಿದ್ದೀನಿ, ಯಾರೆಲ್ಲ ಒದ್ದಾಡ್ತಿದ್ದೀರಲ್ಲ, ಸರಿ ಹೋಗ್ತೀರಾ. 100% ನಿಮಗೆ ಒಳ್ಳೆಯದಾಗೇ ಆಗತ್ತೆ ಅಂತ ಹೇಳ್ತಾ, ಸೊ ಏನು ಅನ್ನಿಸ್ತು ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಮೈ ಫ್ಯಾಮಿಲಿ, ಏನು ಅನ್ನಿಸ್ತಾ ಇದೆ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ನೀವು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಅಲ್ಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮರಿಬೇಡಿ. ಓಕೆ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಯಾರಿಗಾದರೂ ಕೌನ್ಸಿಲಿಂಗ್ ನೀಡಿದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮಾನಸಿಕ ಆರೋಗ್ಯನ ಸರಿಪಡಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಾವಿರಾರು ಕೌನ್ಸಿಲಿಂಗ್ ಮಾಡಿದ್ದೀನಿ, ಆಲ್ ಓವರ್ ದ ಕರ್ನಾಟಕ, ಔಟ್ ಆಫ್ ಕರ್ನಾಟಕ ಆ್ಯಂಡ್ ಔಟ್ ಆಫ್ ಕಂಟ್ರಿ ಕೂಡ ನಾವು ಕೌನ್ಸಿಲಿಂಗನ್ನು ಮಾಡಿದ್ದೀವಿ. ಸೊ ನಾನೇ ಹ್ಯಾಂಡಲ್ ಮಾಡ್ತೀನಿ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು, ನಮಸ್ತೆ.